ನಾವು ಚಿಕ್ಕವರಿದ್ದಾಗ ಸ್ಕೂಲು ಕಾಲೇಜಿಗೆ ಹೋಗುವಾಗ ರೋಡ್ ಸೈಡಲ್ಲಿ ದೊಡ್ಡ ಮನೆ ಕಂಡಾಗ ನಮ್ಮ ಮುಂದ್ಗಡೆ ಒಂದು ಚೆನ್ನಾಗಿರೋಂಥ ಕಾರ್ ಪಾಸ್ ಆದಾಗ ತಕ್ಷಣಕ್ಕೆ ನಾನು ದೊಡ್ಡೋಳಾದಮೇಲೆ ಅಥವಾ ದೊಡ್ಡವನಾದಮೇಲೆ ಇದೇ ಥರದ ಮನೇನ ಕಟ್ತೀನಿ, ಹಾಗೆ ಇದೇ ಥರದ ಕಾರ್ನ ತಗೊಳ್ತೀವಿ ಅಂತ ಖಂಡಿತ ಅಂದ್ಕೊಂಡೇ ಇರ್ತೀವಿ ಅಲ್ವಾ. ಅವತ್ತು ಯಾವತ್ತೋ ಅಂದ್ಕೊಂಡಿರೋದು ಇವತ್ತು ನನಸಾಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಕನಸನ್ನ ಯಾವತ್ತೂ ಕಾಣೋದು ತಪ್ಪಲ್ಲ, ಆದರೆ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಶ್ರಮ ಪಡಲೇಬೇಕು. ಏನಂತೀರಾ? ಆ್ಯಕ್ಚುಲಿ ಲಾಸ್ಟ್ ವೀಕ್ ನನ್ನ ಬರ್ತಡೇ ಇತ್ತು, ರೀಲ್ ಕೂಡ ಪೋಸ್ಟ್ ಮಾಡಿದ್ದೆ ಅಲ್ವಾ. ಕರೆಕ್ಟಾಗಿ ಅವತ್ತಿನ ದಿನವೇ ಕಾರ್ ಡೆಲಿವರಿ ತೊಗೋಬೇಕು ಅಂತ ಹೇಳಿ ಹಸ್ಬೆಂಡು ಮತ್ತು ಅಣ್ಣ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ರಂತೆ. ಆದರೆ ಆ ಡೇಟ್ಗೆ ಕರೆಕ್ಟಾಗಿ ಎಲ್ಲೂ ಕೂಡ ನಮಗೆ ಅವೈಲಬಿಲಿಟಿ ಸಿಗಲಿಲ್ಲ. ಹಾಗಂತ ನನಗೆ ಪರ್ಸ್ನಲಿ ಗಿಫ್ಟ್ ಮಾಡಬೇಕು ಅಂತ ಅಲ್ಲ, ಈ ರೀತಿ ಏನೋ ಒಂದು ಸ್ಪೆಷಲ್ ಡೇ ದಿನ ತೊಗೊಂಡ್ರೆ ಅದು ನೆನಪಿರುತ್ತಲ್ವ, ಅದಕ್ಕೋಸ್ಕರ. ಇನ್ನು 2 ಡಿಸೆಂಬರ್ಗೆ ಅವ್ರು ಕೊಡೋಕ್ಕಾಗಲ್ಲ ಅಂದ್ರಲ್ವ, 7th ಡಿಸೆಂಬರ್ ಸಂಡೇ ಕೊಡ್ತೀನಿ ಡೆಲಿವರಿನ ಅಂತ ಹೇಳಿದ್ರು. ಸೊ ಸಾಟರ್ಡೇನೆ ನಾವು ಮಕ್ಳ ಸೈನೇನೆಲ್ಲ ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋದ್ವಿ. ಅಕ್ಕನ ಮನೆ ಅಲ್ಲೇ ಇರೋದ್ರಿಂದ ನಮಗೆ ಸ್ಟೇ ಮಾಡೋದಕ್ಕೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಾವು ಹೋಗೋಷ್ಟರಲ್ಲೇ ಅಕ್ಕ ಬಿಸಿ ಬಿಸಿಯಾಗಿ ಬಿರಿಯಾನಿ, ಕಬಾಬು ಮತ್ತು ಜಾಮೂನ ಮಾಡಿದ್ಲು. ಸೊ ಅದನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅವತ್ತು ಆರಾಮಾಗಿ ಅಲ್ಲೇ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಶೋರೂಮ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀವಿ. ನಮಗಿಂತ ಮಕ್ಕಳಿಗೆ ಏನೋ ಒಂಥರ ಖುಷಿ, ಕಾರ್ ಬರ್ತಾ ಇದೆ ಇವತ್ತು ಮನೆಗೆ ಅಂತ ಹೇಳಿ. ಸೊ ನಾನು ಮುಂದು ತಾನು ಮುಂದು ಅಂತ ಹೇಳಿ ರೆಡಿಯಾಗಿ ಫೈನಲಿ ಎಲ್ಲರೂ ಸೇರಿಕೊಂಡು ಶೋರೂಮಿಗೆ ಬಂದ್ವಿ. ಶಂಕರ್ ಮತ್ತು ಅಣ್ಣ ಇಬ್ಬರೂ ಕಾರ್ನ ಡೀಟೇಲಾಗಿ ಚೆಕ್ ಮಾಡಿಕೊಂಡು ಕಾರ್ ಡೆಲಿವರಿ ಪ್ರೋಸೆಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರು. ಹಾಗೆ ಸುಮ್ಮನೆ ಕೂತು ನಾನು ಫೈಲ್ನ ಚೆಕ್ ಮಾಡ್ತಾ ಇದ್ದೆ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಕಾರ್ ಡೆಲಿವರಿ ಅಂದರೆ 1 ಅವರಲ್ಲಿ ಮುಗ್ದೋಗ್ಬಿಡತ್ತೆ ಅಂತ. ಬಟ್ ಕಾರ್ನ ಡೆಲಿವರಿ ತೊಗೋಬೇಕು ಅಂದರೆ ಹೆಚ್ಚು ಕಡಿಮೆ 2ರಿಂದ 3 ಗಂಟೆ ಬೇಕೇ ಬೇಕು. ಯಾಕೆಂದರೆ ಎಲ್ಲ ಡೀಟೇಲಾಗಿ ಚೆಕ್ ಮಾಡ್ಕೋಬೇಕಲ್ವಾ. ಫೈನಲಿ ಕಾರ್ ಡೆಲಿವರಿ ತೊಗೊಳ್ಳೋ ಆ ಮೂಮೆಂಟ್ ಬಂದಾಗ ಸೀರಿಯಸ್ಲಿ ನಾವು ಕಾರ್ ತೊಗೊಳ್ತಾ ಇದ್ದೀವ ಅಂತ ಒಂದು ಕ್ಷಣಕ್ಕೆ ಅನಿಸ್ಬಿಡ್ತು. ಒಂಥರ ಸಖತ್ ಖುಷಿ ಆಗ್ತಾಯಿತ್ತು. ಲೈಫಲ್ಲಿ ಏನೋ ಒಂದು ಸಣ್ಣದಾಗಿ ಅಚೀವ್ ಮಾಡ್ತಾ ಇದ್ದೀವಿ ಅನ್ನೋ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ. ಕಾರ್ ಟ್ರಯಲೆಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲೇ ಮಧ್ಯಾಹ್ನ 4 ಗಂಟೆ ಆಗಿಬಿಟ್ಟಿತ್ತು. ಇನ್ನು ರಿಟರ್ನ್ ನಾವು ಊರಿಗೆ ಬರೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡೇ ಬಿಟ್ಬಿಡೋಣ ಅಂತ ಹೇಳಿ ನಿಯರ್ ಬೈ ಇರೋ ಅಂಥ ಹೋಟೆಲಿಗೆ ಹೋದ್ವಿ. ಕರಾವಳಿ ಹೋಟೆಲ್ ಅದು. ಸೊ ನೀರು ದೋಸೆ ಟ್ರೈ ಮಾಡದೇ ಇದ್ದರೆ ಹೇಗೆ ಅಂತೇಳಿ ಫಸ್ಟು ನೀರು ದೋಸೆನೇ ತೊಗೊಂಡ್ವಿ. ನನಗಂತೂ ನೀರು ದೋಸೆ ಅಂದರೆ ಸಖತ್ ಇಷ್ಟ. ಅದ್ರ ಜೊತೆ ಕಾಲು ಸೂಪ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವೀಗ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸೋದಿತ್ತಲ್ವ, ಹಾಗಾಗಿ ವೆಜ್ ಥಾಲಿನೇ ತೊಗೊಂಡು ಕಂಪ್ಲೀಟಾಗಿ ಊಟ ಮುಗಿಸ್ಕೊಂಡು ಇನ್ನು ದಾವಣಗೆರೆ ಕಡೆ ಬಂದ್ವಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಗೊತ್ತಲ್ವಾ, 4:15-5 ಗಂಟೆಗೆ ನಾವು ಶೋರೂಮ್ನ ಬಿಟ್ಟಿದ್ದು. ಅಲ್ಲೇ ಇರೋ ತುಮಕೂರು ರೋಡ್ನ ರೀಚ್ ಆಗೋಷ್ಟೊತ್ತಿಗೆ 6ರಿಂದ 6:30 ಆಗಿಬಿಟ್ಟಿತ್ತು. ಇನ್ನು ಅಷ್ಟೊತ್ತು ಮೇಲೆ ನಾವು ಬ್ಯಾಂಗ್ಳೂರನ್ನು ಬಿಟ್ಟು ದಾವಣಗೆರೆ ರೀಚ್ ಆಗೋಷ್ಟರಲ್ಲೇ ಎಲ್ಲ ದೇವಸ್ಥಾನಗಳು ಕೂಡ ಬಾಗ್ಲಾಕಿರುತ್ತೆ. ಇನ್ನೇನು ಇವತ್ತು ಪೂಜೆ ಮಾಡಿಸೋದಕ್ಕಾಗಲ್ಲ, ನಾಳೆ ಬೆಳಗ್ಗೆನೇ ಮಾಡಿಸಿದ್ರೆ ಆಯಿತು ಅಂದ್ಕೊಂಡ್ವಿ. ಬಟ್ ಪರಿಚಯ ಇರೋ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿದ್ರೆ, ಇಲ್ಲ ಇವತ್ತು ಗಣೇಶನ ಕಾರ್ತಿಕೋತ್ಸವ ಇದೆ, ಹಾಗಾಗಿ ನಾವು ಸ್ವಲ್ಪ ಲೇಟ್ ಆಗೋವರೆಗೂ ಇರ್ತೀವಿ, ಬನ್ನಿ ನಡೆಯುತ್ತೆ ಅಂತ ಹೇಳಿದ್ರು. ಹೇಳಿ ಮಾಡಿಸಿರೋ ಥರ ಇವತ್ತೇ ಗಣೇಶನ ಕಾರ್ತಿಕೋತ್ಸವ ಇದ್ದಿದ್ದು ನಮಗಂತೂ ಸಖತ್ ಖುಷಿ ಆಯಿತು. ಶೋರೂಮಲ್ಲಿ ಪೂಜೆ ಎಲ್ಲ ಮಾಡೋದಕ್ಕಾಗಲೇ ಇಲ್ಲ, ಅರ್ಜೆಂಟಲ್ಲಿ ಹಾಗೆ ತೊಗೊಂಡು ಬಂದಿದ್ವಿ. ಬಟ್ ಈಗ ಲೇಟ್ ಆದರೂ ಅಷ್ಟೇ ತುಂಬಾ ಚೆನ್ನಾಗಿ ಶಾಂತಿಯಾಗಿ ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದೆರಡು ಫೋಟೋನು ಕೂಡ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಅಮ್ಮನ ಮನೆಯಲ್ಲೇ ಅವತ್ತು ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ರಾಣೆಬೆನ್ನೂರಿಗೆ ಬಂದಿದ್ದು. ಇನ್ನು ಕಾರ್ ತೊಗೊಂಡು ಬಂದಮೇಲೆ ಮನೆ ದೇವ್ರುಗಳಿಗೆಲ್ಲ ಹೋಗಲೇಬೇಕಲ್ವ, ಹಾಗಾಗಿ ನೆಕ್ಸ್ಟ್ ಸಂಡೇ ಮತ್ತೆ ನಾವು ಮನೆ ದೇವ್ರಿಗೆ ಹೋಗೋ ಪ್ಲ್ಯಾನ್ನ ಮಾಡ್ಕೊಂಡ್ವಿ. ಇದು ಬಂದು ಅವತ್ತಿನ ವಿಡಿಯೋ. ಬೆಳಿಗ್ಗೆನೇ ಬೇಗ ಬಿಟ್ಬಿಟ್ರೆ 10:30-11 ಗಂಟೆಗೆಲ್ಲ ನಾವು ಚಂದ್ರಗುತ್ತಿನಲ್ಲಿದ್ದು ಆಮೇಲೆ ಅಕ್ಕಪಕ್ಕ ಇರೋವಂಥ ಕೆಲವೊಂದು ದೇವಸ್ಥಾನಗಳನ್ನು ಕೂಡ ನೋಡ್ಕೊಂಬರ್ಬೋದು ಅಂತ ಹೇಳಿ ಇವತ್ತು ಬೆಳಗಿನ ಜಾವ 4 ಗಂಟೆಯಿಂದನೇ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ
ಉತ್ತರ ಕರ್ನಾಟಕದ ಕಡೆ ಎಲ್ಲ ಈ ರೀತಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಕಂಪಲ್ಸರಿಯಾಗಿ ಜೋಳದ ರೊಟ್ಟಿ, ಮೊಸರು ಬುತ್ತಿ, ಕಾಳು ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಜೊತೆಗೆ ಚಟ್ನಿ ಪುಡಿ ಇದಿಷ್ಟಂತೂ ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ತೀವಿ. ನಿಮ್ಮ ಕಡೆ ಎಲ್ಲ ಈ ರೀತಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಏನು ತೊಗೊಂಡು ಹೋಗ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಮಗೆ ಜೋಳದ ರೊಟ್ಟಿ ಇಲ್ಲ ಅಂದರೆ ನಡೆಯೋದೇ ಇಲ್ಲ, ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಈಗ ನಾನು ಜೋಳದ ರೊಟ್ಟಿಗೆ ಅಂತ ಹೇಳಿ ಕಾಳು ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ. ಮಡಿಕೆ ಕಾಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ, ಸೊ ಈಗ ಅದರದ್ದೇ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಟ್ರಾವೆಲ್ ಎಲ್ಲ ಮಾಡ್ತಾ ಇರುವಾಗ ಇದಕ್ಕೆ ಟೊಮ್ಯಾಟೊ ಇದನ್ನೆಲ್ಲ ಹಾಕಲ್ಲ, ಜಸ್ಟ್ ಹುಣಸೆ ಹುಳಿನಲ್ಲೇ ಇದನ್ನು ಬೇಯಿಸ್ಕೊಂಡು ಹೋದರೆ ಬೇಗ ಇದು ಹಾಳಾಗಲ್ಲ ಅಂತ ಅಷ್ಟೇ. ಸೊ ಫಸ್ಟು ಸ್ವಲ್ಪ ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಹಾಗೆಯೇ ನಮ್ಮ ಕಡೆ ಎಲ್ಲ ಗುರೆಳ್ಳು ಅಂತ ಕರೀತಾರೆ, ಅದನ್ನು ಕೆಲವೊಬ್ಬರು ಹುಚ್ಚೆಳ್ಳು ಅಂತ ಕೂಡ ಕರೀತಾರೆ, ಅದನ್ನು ಪೌಡರ್ ಮಾಡಿ 2 ಚಮಚದಷ್ಟು ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿರೋ ಅಂದರೆ ಈ ಮೊಳಕೆ ಬಂದಿರೋ ಕಾಳುಗಳನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕಿ ನೀರು ಹಾಕ್ದೇ ಒಂದು 5 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸಬೇಕು. ಅದಾದಮೇಲೆ ಬೇಕು ಅಂದರೆ ಸ್ವಲ್ಪ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು. ಒಂದು ಸೈಡಲ್ಲಿ ಕಾಳು ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡಲ್ಲಿ ಬದನೆಕಾಯಿ ಎಣ್ಣೆಗಾಯಿನ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋ ರೆಸಿಪಿನೂ ಆಲ್ರೆಡಿ ನಾನು ಒಂದೆರಡು ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತು ಮತ್ತೆ ಇದನ್ನು ಶೂಟ್ ಮಾಡ್ಕೊಳ್ಳಿಲ್ಲ. ಒಂದು ವೇಳೆ ನಿಮ್ಗೇನಾದರೂ ಇದರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಯಾಕೆಂದರೆ ಇವತ್ತು ಬೆಳಿಗ್ಗೆ ಬೇರೆ ಬೇಗ ಬಿಡಬೇಕು ಅಂತ ಪ್ಲ್ಯಾನ್ಸ್ ಇತ್ತಲ್ವ, ಹಾಗಾಗಿ ಜಸ್ಟ್ ಅದಿಷ್ಟನ್ನು ಮಾತ್ರ ನಾನು ಶೂಟ್ ಮಾಡಿಕೊಂಡೆ. ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾವು ಮೊದಲು ಪೇಷನ್ಸ್ನ ಕಲಿತು ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಅವ್ರು ಕೇಳೋ 100 ಕ್ವೆಶನಿಗೆ ಪೇಷನ್ಸಿಂದ ನಾವು ಆನ್ಸರ್ ಮಾಡಬೇಕಲ್ವಾ. ಫೈನಲಿ ಅವ್ನು ಕೇಳೋ ಎಲ್ಲ ಕ್ವೆಶನ್ಗಳಿಗೂ ಆನ್ಸರ್ ಮಾಡ್ತಾ ನಾವು ಚಂದ್ರಗುತ್ತಿನ ರೀಚ್ ಆದ್ವಿ. ಸಂಡೇ ಹೋಗ್ತಾ ಇದ್ದೀವಿ, ಮೇ ಬಿ ತುಂಬ ರಶ್ ಇರುತ್ತೇನೋ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ ಇನ್ನೂ ಅಷ್ಟೇನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಈ ಪ್ಲೇಸ್ ಇರೋದು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕಲ್ಲಿ. ನನಗಂತೂ ಇಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಯಾಕೆ ಗೊತ್ತಾ, ಸುತ್ತಲೂ ಹಸಿರಿದೆ, ಮಧ್ಯ ಗುಡ್ಡದ ಮೇಲೆ ದೇವಸ್ಥಾನ ಇರೋದು. ದೇವಸ್ಥಾನದ ಹತ್ರ ಹೋಗಿ ನೋಡಿದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ. ಇಲ್ಲಿಂದ ಜೋಗ್ ಫಾಲ್ಸ್ ಕೂಡ ತುಂಬಾ ಹತ್ತಿರ. ಯಾವಾಗಲೂ ನಾವು ಇಲ್ಲಿಗೆ ಬಂದಾಗ ಒಂದು ಸರಿ ಜೋಗಕ್ಕೂ ಕೂಡ ಹೋಗಿ ಬರ್ತೀವಿ. ನೀವೇನಾದರೂ ಜೋಗ್ ಫಾಲ್ಸಿಗೆ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಡೆಫಿನೆಟಾಗಿ ಈ ಪ್ಲೇಸ್ನೂ ಕೂಡ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಬಟ್ ಇವತ್ತು ನಾವು ಜೋಗಕ್ಕೆ ಹೋಗೋದು ಬೇಡ, ಸಿಗಂದೂರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬೇಕು. ಯೂಟ್ಯೂಬರ್ಸು ಕಾರ್ ಡೆಲಿವರಿ ತೊಗೊಂಡಿರೋವಂಥ ವ್ಲಾಗ್ನ ಹಾಕಿದ ತಕ್ಷಣ ಎಲ್ಲರೂ ಕೇಳೋವಂಥ ಫಸ್ಟು ಕ್ವೆಶನ್ನು ಯೂಟ್ಯೂಬ್ ಪೇಮೆಂಟಿಂದನಾ ಅಂತ ಹೇಳಿ. ಸರಿ, ಈಗ ನಮ್ಮ ಕಾರ್ ಡೀಟೇಲ್ಸ್ ಹೇಳೋದ್ರ ಜೊತೆಗೆ ಇದನ್ನು ಹೇಗೆ ತೊಗೊಂಡ್ವಿ ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ. ನಾವೀಗ ತೊಗೊಂಡಿರೋ ಕಾರ್ ಬಂದು ಮಾರುತಿ ಸುಜುಕಿ ಫ್ರಾಂಕ್ಸ್ ಡೆಲ್ಟಾ. ಇದನ್ನು ನಾವು ಬ್ಯಾಂಗ್ಳೂರ್ ನೆಕ್ಸಾ ಶೋರೂಮಲ್ಲಿ ತೊಗೊಂಡಿದ್ದು. ಯೂಟ್ಯೂಬಲ್ಲಿ ಕಾರ್ ತೊಗೊಂಡಿರೋ ಒಂದು ವಿಡಿಯೋನ ಯಾರೇ ಪೋಸ್ಟ್ ಮಾಡಿ ಅಂದರೆ ವ್ಲಾಗ್ನ ಹಾಕಿದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಮೇಯ್ನಾಗಿ ಯೂಟ್ಯೂಬ್ ಪೇಮೆಂಟಿಂದನೇ ಅಂತ. ಯೂಟ್ಯೂಬಲ್ಲಿ ಒಂದು ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಒಂದಿಷ್ಟು ವೀಡಿಯೋಸ್ನ ಹಾಕಿದ ತಕ್ಷಣ ನಮಗೆ ಕಾರ್ ತೊಗೊಳ್ಳೋಷ್ಟು ಅಥವಾ ಒಂದು ಮನೇನ ತೊಗೊಳ್ಳೋಷ್ಟು ಪೇಮೆಂಟ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಡೆಫಿನೆಟಾಗಿ ಅದು ಸುಳ್ಳು. ಆ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ನಾವು ಮಾಡಬಾರ್ದು. ಖಂಡಿತ ಯೂಟ್ಯೂಬಲ್ಲಿ ಕೆಲವೊಬ್ಬರು ಅಂದರೆ ಯಾರಿಗೆ ಒಳ್ಳೆ ವ್ಯೂಸ್ ಆಗ್ತಾ ಇರುತ್ತೋ ಅಂಥವರು ಅವರ ಯೂಟ್ಯೂಬ್ ಪೇಮೆಂಟಿಂದನೇ ಮನೇನ ತೊಗೊಂಡಿರ್ಬೋದು ಅಥವಾ ಕಾರ್ನ ತೊಗೊಂಡಿರ್ತಾರೆ. ಬಟ್ ವ್ಯೂಸ್ ಕಡಿಮೆ ಇರೋರಿಗೆ ಕಾರ್ ತೊಗೊಳ್ಳೋಷ್ಟೆಲ್ಲ ಪೇಮೆಂಟ್ ಖಂಡಿತ ಬರಲ್ಲ. ಅವ್ರ ಮನೆಯಲ್ಲಿರೋವಂಥ ಬೇರೆ ಪರ್ಸನ್ ಇನ್ಕಮಿಂದ ಅವರು ಕಾರಾಗಲಿ ಮನೆನಾಗಲಿ ತೊಗೊಂಡಿರ್ತಾರೆ. ಇನ್ನು ನಮ್ಮ ಕಾರ್ ವಿಷಯಕ್ಕೆ ಬಂದರೆ, ನನ್ನ ಇನ್ಫೋ ಪ್ರೇಮಶಂಕರ್ ಚಾನಲ್ ಇದೆ ಅಲ್ವಾ, ತುಂಬ ಜನ ನೋಡಿದ್ದೀರಾ. ಅದರಲ್ಲಿ ನನಗೆ 6 ಲ್ಯಾಕ್ ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ. ಸೊ ಆ ಚಾನಲಿಂದ ನಾನು ಒಂದೊಳ್ಳೆ ಅಮೌಂಟನ್ನು ಇದುವರೆಗೂ ಅರ್ನ್ ಮಾಡಿದ್ದೀನಿ. ಹಾಗೆ ಅದನ್ನು ನಾವು ಈ ಮನೆಗೆ ಆದಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಅಂದರೆ ಈ ಮನೆ ಕಟ್ಟುವಾಗ ಇನ್ವೆಸ್ಟ್ ಮಾಡಿದ್ದೀವಿ. ಬಟ್ ಈಗ ಕಾರ್ಗೆ ನನ್ನ ಕಡೆಯಿಂದ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಂದು ಬೇರೆ ಪ್ಲ್ಯಾನ್ಸ್ ಇರೋದ್ರಿಂದ ಹಸ್ಬೆಂಡು ಮತ್ತು ಮೈದ್ನ ಅವರಿಬ್ಬರದ್ದೇ ಇದರ ಟೋಟಲ್ ಮ್ಯಾನೇಜ್ಮೆಂಟು. ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಕೂಡ ಇತ್ತು
ಅಂದರೆ ಡೆಫಿನೆಟಾಗಿ ಯೂಟ್ಯೂಬ್ನಿಂದ ಒಂದೊಳ್ಳೆ ಪೇಮೆಂಟನ್ನು ನಾವು ತೊಗೋಬೋದು. ಬಟ್ ಎಲ್ಲದರಲ್ಲೂ ಯೂನಿಕ್ ಸ್ಟೈಲ್ ಇರಬೇಕು ಅಷ್ಟೇ. ಇದನ್ನು ಯಾಕೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ ಅಂದರೆ, ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವರ್ಕ್ ಮಾಡಬೇಕು, ಅರ್ನ್ ಮಾಡಬೇಕು ಅಂತ ಇಷ್ಟ ಇರುತ್ತೆ. ಅವ್ರಿಗೆ ಒಂದು ಮೋಟಿವೇಶನ್ ಆಗಲಿ ಅಂತ. ಅದ್ರ ಜೊತೆಗೆ ಒಂದು ಕಾರ್ ತೊಗೊಂಡಿದ್ದೀವಿ ಅಂತ ವಿಡಿಯೋ ಹಾಕಿದ ತಕ್ಷಣವೇ ಎಲ್ಲರೂ ಯೂಟ್ಯೂಬ್ ಪೇಮೆಂಟಿಂದಾನೆ ಅಂತ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರಲ್ವ. ಸೊ ಅವರಿಗೆ ಒಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತ ಅಷ್ಟೇ. ಇದರಲ್ಲಿ ಖಂಡಿತ ಶೋ ಆಫ್ ಅನ್ನೋದು ಏನೂ ಇಲ್ಲ. ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಚಂದ್ರಗುತ್ತಿನಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ದಾರಿನಲ್ಲೇ ಒಂದು ಮರದ ನೆರಳಲ್ಲಿ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ಸಿಗಂದೂರಿಗೆ ಬಂದು ಇಲ್ಲೂ ಕೂಡ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡ್ವಿ. ಇದಿಷ್ಟು ನಮ್ಮ ಇವತ್ತಿನ ಪುಟಾಣಿ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಬಾಯ್.